ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಜಯಶ್ರೀ. ನಾನು ಮಾಸ್ಟರ್ಸ್ಗೆ ಜರ್ಮನಿಗೆ ಹೋಗ್ತಿದ್ದೀನಿ. ಸೊ ಜರ್ಮನಿಗೆ ನಾನು ಏನೇನೆಲ್ಲ ತೊಗೊಂಡು ಹೋಗ್ತಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಹಿಯರ್ ಕಮ್ಸ್. ಎಲ್ಲರೂ ಅನ್ಕೋತಿರ್ಬೋದು ಜರ್ಮನಿ ಅಂದರೆ ಶಾಪಿಂಗ್, ಅದು ಇದು, ಶೂಸು, ಬ್ಯಾಗ್, ಬಟ್ಟೆ. ನೋ, ಅವೆಲ್ಲ ಏನಿಲ್ಲ ಅಂದರೂ ನಡೆಯುತ್ತೆ. ಬಟ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ವೆರಿ 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 ಇಂಪಾರ್ಟೆಂಟ್ ಥಿಂಗ್ಸ್ ಇವು ಇಂಡಿಯನ್ ಫುಡ್ಸ್. ಸೊ ನಾನು ಏನೇನು ತೊಗೊಂಡು ಹೋಗ್ತಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. ಫಸ್ಟ್ ಕಮ್ಸ್ ಪಿಕಲ್. ಪಿಕಲ್ ಆರ್ ಲೈಕ್ ವೆರಿ 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 ಮಚ್ ಇಂಪಾರ್ಟೆಂಟ್. ದೆನ್ ಇನ್ನೊಂದು ಪಿಕಲ್, ಹಪ್ಳ. ಹಪ್ಳ ಇಲ್ದಿರ ಬೇಳೆ ಸಾರು ಯಾರಾದರೂ ತಿನ್ನೋಕ್ಕಾಗತ್ತಾ? ಸೊ ಹಪ್ಳ ಇಸ್ ಮಸ್ಟ್. ಆ್ಯಂಡ್ ಹಿಯರ್ ಕಮ್ಸ್ ಸ್ಪೈಸಸ್. ಸೊ ಚಕ್ಕೆ, ಲವಂಗ, ಜೀರಿಗೆ, ಮೆಣಸು, ರಸಮ್ ಪೌಡರ್, ಹೀಗೆ. ಸೊ ಹಿಯರ್ ಕಮ್ಸ್ ಸ್ಪೈಸಸ್. ನೆಕ್ಸ್ಟ್ ಕಮ್ ಶುಗರ್. ಸಿಗುತ್ತೆ ಅಲ್ಲಿ, ಬಟ್ ಸ್ಟಾರ್ಟಿಂಗಲ್ಲಿ ನಮಗೆ ಹೆಲ್ಪ್ ಆಗಬೇಕು ಅಂತ. ದೆನ್ ಹಪ್ಳ. ಆ್ಯಂಡ್ ಫಾರ್ ಚಿಕನ್ ಲವರ್ಸ್ ಇಲ್ಲಿ ಚಿಕನ್ ಮಸಾಲ, ಎಗ್ ಮಸಾಲ, ಗರಂ ಮಸಾಲ, ಚಿಕನ್ ಕಬಾಬ್ ಮಸಾಲ, ಆ್ಯಂಡ್ ಇದು ಬಿರಿಯಾನಿ ಮಸಾಲ. ಸೊ ಆಲ್ ಚಿಕನ್ ರಿಲೇಟೆಡ್ ಮಸಾಲಾಸ್ ಇಲ್ಲಿದೆ. ಸೊ ವಿತೌಟ್ ಚಿಕನ್ ಹೆಂಗಿರೋಕ್ಕಾಗುತ್ತೆ ಹೇಳಿ? ಇಂಡಿಯಾ ಆದರೂ ಜರ್ಮನಿ ಆದರೂ ಚಿಕನ್ ಈಸ್ ಲೈಕ್ ಮಸ್ಟ್. ದೆನ್ ಹನಿ. ಆ್ಯಕ್ಚುಲಿ ಹನಿ ನಾನೇನು ಅಷ್ಟು ಯೂಸ್ ಮಾಡಲ್ಲ, ಹೆಲ್ದಿ ಇರೋದು ಯಾವುದೂ ನಂಗೆ ಇಷ್ಟ ಆಗಲ್ಲ. ಬಟ್ ಇಫ್ ಇನ್ ಕೇಸ್ ಏನಾದರೂ ಹುಷಾರಿಲ್ದಾಗ ಹನಿ ಯೂಸ್ ಮಾಡಬೇಕಂತ. ಆ್ಯಂಡ್ ಸಾಸ್ ಆ್ಯಂಡ್ ತುಪ್ಪ. GRB ಮೈ ಫೇವ್ರೇಟ್. ತುಪ್ಪ ಏನೂ ಇಲ್ಲ ಅಂದರೆ ಜಸ್ಟ್ ತುಪ್ಪ. ರೈಸ್ ಈಸ್ ಲೈಕ್ ಮಸ್ಟ್ ಮಸ್ಟ್ ಮಸ್ಟ್. ದೆನ್ ರಾಗಿ ಮುದ್ದೆ ಇಲ್ದಿರ ನಮ್ಮ ಕನ್ನಡದವ್ರು ಊಟ ಆದರೂ ಮಾಡ್ತಾರಾ? ಸೊ ನನಗಂತೂ ಮುದ್ದೆ ಮಾಡಕ್ಕೆ ಬರಲ್ಲ, ಬಟ್ ನನ್ನ ಫ್ರೆಂಡಿಗೆ ಬರುತ್ತಂತೆ. ಆ ಧೈರ್ಯದ ಮೇಲೆ ವಿತ್ ಆಲ್ ಹೋಪ್ಸ್ ಹೋಗ್ತಿದ್ದೀನಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಕಾಳುಗಳು. ಸೊ ದಿಸ್ ಕಾಳುಗಳು ಆ್ಯಂಡ್ ಉದ್ದಿನಬೇಳೆ, ಹೆಸರುಬೇಳೆ, ಆ ಥರ ಸ್ವಲ್ಪ ಕಾಳುಗಳು. ಸೊ ಆ್ಯಂಡ್ ವೆರಿ ಮಚ್ ಇಂಪಾರ್ಟೆಂಟ್ ಮ್ಯಾಗಿ. ಸೊ ವಿತೌಟ್ ಮ್ಯಾಗಿ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲಿ ಆದರೂ ನಾನು ಮ್ಯಾಗಿ ತಿಂತೀನಿ, ಇಲ್ಲ ನನಗೆ ಅಲ್ಲಿ ಇರೋಕ್ಕಾಗಲ್ಲ. ಸೊ ಇಟ್ ಈಸ್ ಮೈ ಆಲ್ವೇಸ್ ಗೋ ಟು ಮೀಲ್. ಸೊ ಮ್ಯಾಗಿ ಈಸ್ ಮಸ್ಟ್. ಸೊ ಬಿಕಾಸ್ ಇಲ್ಲಿ ಮ್ಯಾಗಿ ಅಲ್ಲಿ ಸಿಗಲ್ಲ ಅಂತಲ್ಲ, ಬಟ್ ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಇಲ್ಲಿಂದ ನೀವು ಮ್ಯಾಗಿ ಆಗಲಿ, ಮ್ಯಾಗಿ ಮಸಾಲ ಆಗಲಿ ತೊಗೊಂಡೋಗೋದು. ಇಟ್ಸ್ ಲೈಕ್ ವೆರಿ ಮಸ್ಟ್. ಆ್ಯಂಡ್ ಶುಗರ್ ಆ್ಯಂಡ್ ಸ್ವಲ್ಪ ಹಿಟ್ಟು, ಲೈಕ್ ಗೋಧಿ ಹಿಟ್ಟು, ಮೈದಾ ಸಿಗುತ್ತೆ ಅಲ್ಲಿ, ಬಟ್ ಸ್ಟಾರ್ಟಿಂಗಲ್ಲಿ ನಿಮಗೆ ಹೋಗಿದ ತಕ್ಷಣ ಬೇಕಾಗಬೇಕಂತ. ದೆನ್ ಹಿಯರ್ ಕಮ್ಸ್ ಜಾಮ್. ಸೊ ಐ ಲವ್ ಜಾಮ್. ನಂಗೆ ಜಾಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಬ್ರೆಡ್ ಜಾಮ್, ಬ್ರೇಕ್ಫಾಸ್ಟ್ ಫಿನಿಶ್. ಸೊ ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ವಿಚ್ ಇಸ್ ವೆರಿ ಕಂಪಲ್ಸರಿ. ಚಿಕನಿಗಂತೂ ವಿತೌಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಗೋದೇ ಇಲ್ಲ. ಆ್ಯಂಡ್ ಹಿಯರ್ ಕಮ್ ಡ್ರೈ ಫ್ರೂಟ್ಸ್. ಆ್ಯಕ್ಚುಲಿ ನಾನು ತುಂಬ ಕಮ್ಮಿ ತೊಗೊಂಡು ಹೋಗ್ತಿದ್ದೀನಿ, ಬಿಕಾಸ್ ನಾನು ಡ್ರೈ ಫ್ರೂಟ್ಸ್ ಅಷ್ಟು ತಿನ್ನಲ್ಲ. ಸೊ ತುಂಬ ಕಮ್ಮಿ ತೊಗೊಂಡು ಹೋಗ್ತಿದ್ದೀನಿ. ಬಟ್ ನೀವು ಯಾರಾದರೂ ಹೋಗ್ಬೇಕಂತಿದ್ರೆ ಡ್ರೈ ಫ್ರೂಟ್ಸ್ ಈಸ್ ಲೈಕ್ ಕಂಪಲ್ಸರಿ, ಬಿಕಾಸ್ ಅಲ್ಲಿ ಹೆವಿ ಡ್ರೈ ಫ್ರೂಟ್ಸ್ ತುಂಬ ಕಾಸ್ಟ್ಲಿ ಇರುತ್ತಂತೆ, ಮೈ ಫ್ರೆಂಡ್ಸ್ ಟು. ಸೊ ಡ್ರೈ ಫ್ರೂಟ್ಸ್ನ ತೊಗೊಂಡು ಹೋಗೋದು ಮರಿಬೇಡಿ. ಆ್ಯಂಡ್ ಫ್ಲೈಟ್ ಟಿಕೆಟ್ ಇಲ್ದಿರಬೇಕಾದ್ರೆ ಹೋಗ್ತೀನಿ, ಬಟ್ ವಿತೌಟ್ ದಿಸ್ ಚಾನ್ಸೇ ಇಲ್ಲ. ದಿಸ್ ಇಸ್ ಮೈ ಫಿಲ್ಟರ್ ಕಾಫಿ ಇಲ್ದಿರ ನಾನು ಒಂದು ದಿನ ಕೂಡ ಹೋಗಲ್ಲ. ಸೊ ಆ್ಯಂಡ್ ಇದೆಲ್ಲ ಫುಡ್ ಐಟಮ್ಸ್ ಆಯಿತು. ಸೊ ದಿಸ್ ಈಸ್ ರಿಮೈನಿಂಗ್ ಥಿಂಗ್ಸ್ ನಾವೇನೇನು ಜರ್ಮನಿಗೆ ತೊಗೊಂಡು ಹೋಗ್ಬೇಕು ಮಸ್ಟ್. ಹಿಯರ್ ಕಮ್ಸ್ ನೋಟ್ಬುಕ್ಸ್. ನೀವು ಇಲ್ಲಿಂದ ತೊಗೊಂಡು ಹೋಗಿದ್ರೆ ತುಂಬ ಬೆಸ್ಟು, ಯಾಕಂದರೆ ಅಲ್ಲಿ ಲೈಕ್ ನೋಟ್ಬುಕ್ ಸ್ವಲ್ಪ ಕಂಪ್ಯಾರಿಟಿವ್ಲಿ ಇಂಡಿಯಾ ಚೂರು ಕಾಸ್ಟ್ಲಿ ಇರುತ್ತೆ. ಸೊ A4 ಶೀಟ್ಸ್, ಆದಷ್ಟು ನೀವು A4 ಶೀಟ್ಸ್ನ ತೊಗೊಂಡು ಹೋಗಬೇಕು. ಆ್ಯಂಡ್ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಬಾಡಿ ಪೇನ್ಸ್ಗೆ. ಆ್ಯಂಡ್ ದಿಸ್ ಸೋಪ್ ಈಸ್ ಮೈಸೂರ್ ಸ್ಯಾಂಡಲ್. ಇದನ್ನು ನಾನು ಐ ಆಮ್ ಯೂಸಿಂಗ್ ಫ್ರಮ್ ಲೈಕ್ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದಾಗಿಂದನೂ ಇದನ್ನು ಯೂಸ್ ಮಾಡ್ತಿದ್ದೀನಿ. ಸೊ ದಿಸ್ ಇಸ್ ಲೈಕ್ ಮಸ್ಟ್. ದೆನ್ ಸಮ್ ಮೌತ್ ವಾಶ್, ಮೆಂಥೋ ಪ್ಲಸ್ ಬಾಂಬು ಪೌಡರ್, ಆ್ಯಂಡ್ ಕ್ರೀಮ್, ಪಾತ್ರೆ ತೊಳಿಕ್ಕೆ. ನಮ್ಮಮ್ಮ ಇದನ್ನೆಲ್ಲ ತೊಗೋತಿದ್ರೆ ಕ್ರೇಜಿ ಲುಕ್ ಕೊಟ್ಟರು, ಇದನ್ನೆಲ್ಲ ನೀನು ಮಾಡ್ತೀಯ ಅಂತ, ಬಟ್ ಮಾಡಲೇಬೇಕು. ಆ್ಯಂಡ್ sanitary pads, which is like very much important. So
ದೆನ್ ಇಲ್ಲಿದೆ ನೋಡಿ ಆಲ್ ಸ್ಟೇಷನರಿ. ಸೊ ಪೆನ್, ಸ್ಕೇಲ್, ಸೊ ಮೋರ್ ಪೆನ್ಸ್ ಆ್ಯಂಡ್ ಸ್ಕೇಲ್, ಎರೇಸರ್ಸು. ಸೊ ಆ್ಯಂಡ್ ಸಿ ಹಿಯರ್ ಕಮ್ಸ್ ದಿ ಮಿಡಲ್ ಕ್ಲಾಸ್ ಥಿಂಗ್ಸ್. ನಾವು ಜರ್ಮನಿಗೆ ಹೋಗ್ಲಿ, ಜಪಾನಿಗೆ ಹೋಗ್ಲಿ, ಎಲ್ಲೇ ಹೋದ್ರು ಈ ಮಿಡಲ್ ಕ್ಲಾಸ್ ಥಿಂಗ್ಸ್ನ ಮಾತ್ರ ಬಿಡಲ್ಲ. ಆ್ಯಂಡ್ ಸಿ ಆಲ್ ಮಿಡಲ್ ಕ್ಲಾಸ್ ಥಿಂಗ್ಸ್. ಸೊ ಇನ್ಸ್ಟೆಡ್ ಆಫ್ ಅಷ್ಟು ತೊಗೊಂಡು ಹೋಗೋ ಬದಲು ಲೈಕ್ ನೀವು ಶಾಂಪೂ ನೀವನ್ನ ತೊಗೊಳಂಗಿದ್ರೆ ಬೆಸ್ಟ್ ಈ ಥರ ನೀವು ಪಾಕೆಟ್ಸಲ್ಲಿ ತೊಗೊಂಡು ಹೋಗೋದು. ವೆಯ್ಟ್ ಕೂಡ ಲೆಸ್ ಬರುತ್ತೆ. ಆ್ಯಂಡ್ ಕ್ರೀಮ್ಸ್ ಆ್ಯಂಡ್ ಕ್ಲಿಪ್ಸ್. ಸೊ ಆ್ಯಂಡ್ ಪಾತ್ರೆ ತೊಗೊಳಕ್ಕಿದು. ಸೊ ದಿಸ್ ಇಸ್ ಆಲ್ ದ ಐಟಮ್ಸ್ ವಿಚ್ ಐ ಆಮ್ ಸೊ ದಿಸ್ ಇಸ್ ಆಲ್ ದ ಐಟಮ್ಸ್ ಐ ಆಮ್ ಟೇಕಿಂಗ್ ಫಾರ್ ಜರ್ಮನಿ. ಸೊ ನೀವು ಯಾರಾದರೂ ಹೋಗಂಗಿದ್ರೆ ಖಂಡಿತ ತೊಗೊಂಡೋಗಿ. ಹಾಗೆ ನಿಮ್ಗೆ ಏನಾದರೂ ಬ್ಯಾಗೇಜ್ ಇನ್ಫಾರ್ಮೇಷನ್ ಬೇಕಿದ್ರೆ, ಅಂದರೆ ಏನು ತೊಗೊಂಡು ಹೋಗ್ಬೋದು, ಏನು ತೊಗೊಂಡು ಹೋಗಬಾರ್ದು, ಎಷ್ಟು kg ತೊಗೊಂಡು ಹೋಗ್ಬೋದು, ಯಾವ್ಯಾವ ಏರ್ಲೈನ್ಸ್ ಎಷ್ಟೆಷ್ಟು kgs ಅಲೋ ಮಾಡ್ತಾರೆ ಅನ್ನೋ ಇನ್ಫಾರ್ಮೇಷನ್ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜೈ ಶ್ರೀ, ಸೈನಿಂಗ್ ಆಫ್, ಬಾಯ್.